ವರ್ಷಕ್ಕೆ ತಾವು ಮಾನವೀಯತೆ ಹಬ್ಬ ಅಂತ ಮಾಡ್ತಾರೆ, ಏನ್ ಸರ್ ಸ್ಪೆಷಲ್? ಅಲ್ಲಲ್ಲ, ನಾವು ಪ್ರತಿ ವರ್ಷ ಮಾನವೀಯತೆ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಡಿಸೆಂಬರ್ 26ನೇ ತಾರೀಕಿಂದ ಇವತ್ತು 11ನೇ ತಾರೀಕುವರೆಗೂ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತೀವಿ. ಫುಟ್ಬಾಲು, ಕ್ರಿಕೆಟು, ಮಹಿಳೆಯರಿಗೆ ಕ್ರೀಡಾ, ಮಕ್ಕಳಿಗೆ ಸ್ಪೋರ್ಟ್ಸು, ಮತ್ತು ಮಕ್ಕಳನ್ನ ಪಿಕ್ಚರ್ಗೆ ಕರ್ಕೊಂಡು ಹೋದ್ವಿ. ಸೊ ಈ ಥರ ಪ್ರತಿಯೊಂದು ಕನ್ನಡ ಹಬ್ಬ ಮಾಡಿದ್ವಿ, ಫುಟ್ಬಾಲ್ ಡೇ ಮಾಡಿದ್ವಿ, ಉದ್ಯೋಗ ಮೇಳ ಮಾಡಿದ್ವಿ, ಆರೋಗ್ಯ ಶಿಬಿರ ನಡೀತು. ಸೊ ಎಲ್ಲ ಸೇರಿಸಿ ಜನರನ್ನ ಜೊತೆಗೂಡಿಸುವಂಥ ಒಂದು ಕಾರ್ಯಕ್ರಮ, ಮನುಷ್ಯತ್ವವನ್ನು ಎತ್ತಿಡಿಯುವಂಥ ಒಂದು ಕಾರ್ಯಕ್ರಮ, ನಾವೆಲ್ಲರೂ ಮನುಷ್ಯರು ಒಂದಾಗಿ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ. ಮುಂದೆ ಬರುವಂಥ ಪೀಳಿಗೆಗೆ ನಾವು ಏನು ಸಂದೇಶ ಕೊಡಬೇಕು, ನಾವು ಹೇಗಿರಬೇಕು, ನಾವು ಏನನ್ನು ಬಿಟ್ಟೋಗ್ಬೇಕು ಅನ್ನೋದು ಭಾಳ ಮುಖ್ಯ. ಹಾಗಾಗಿ ಅವರು ಮಕ್ಕಳು ಕಲಿಬೇಕಲ್ಲ, ನಾವೆಲ್ಲ ಭಾರತೀಯರು, ನಾವೆಲ್ಲ ಜೊತೆಗೂಡಿ ಬದುಕಬೇಕು, ಮನುಷ್ಯತ್ವವನ್ನು ಎತ್ತಿಡಿಬೇಕು ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ. ಇದರಲ್ಲಿ ಏನಂದರೆ ವಿಶೇಷವಾಗಿ ನನ್ನ ಕ್ಷೇತ್ರದ ಜನರಿಗೆ ಎಲ್ಲ ಥರ ಏನೇನೆಲ್ಲ ಅವರಿಗೆ ಮೆಡಿಕಲ್ ಕ್ಯಾಂಪ್ ಇರ್ಬೋದು, ಆಧಾರ್ ಕಾರ್ಡ್ ಮಾಡೋದಿರ್ಬೋದು, ವೋಟರ್ ಕಾರ್ಡ್ ಮಾಡೋದಿರ್ಬೋದು, ರೇಷನ್ ಕಾರ್ಡ್ ಮಾಡೋ, ಈ ಥರ ಎಲ್ಲ ಏನೇನು ಸವಲತ್ತುಗಳಿವೆ, ಗ್ಯಾರಂಟಿಗಳು ಕೊಡಿಸೋದು ಎಲ್ಲನೂ ಅವ್ರು ಬರ್ತಾರೆ. ಎಲ್ಲ ಇಲಾಖೆನೂ ಇರುತ್ತೆ ಇಲ್ಲಿ. 3 ದಿವಸ ಅದು ಕ್ಯಾಂಪ್ ನಡೀತದೆ, 2 ದಿವಸ ಉದ್ಯೋಗ ಮೇಳ ನಡೆಸ್ತಿದ್ವಿ, 1 ದಿವಸ ಕನ್ನಡ ಹಬ್ಬ ನಡೀತು, 1 ದಿವಸ ಫುಟ್ಬಾಲ್ ಡೇ ಅಂಥೇಳಿ ನಮ್ಮ ಭಾರತ ದೇಶದ ಫುಟ್ಬಾಲ್ ಕ್ಯಾಪ್ಟನ್ ಸುನಿಲ್ ಛತ್ರಿ ಇದ್ದರು, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷರು ಕಲ್ಯಾಣ್ ಚೌಬೆ ಇದ್ದರು, ನಾನೇ ಉಪಾಧ್ಯಕ್ಷ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ಗೆ, ಹಾಗೆ ನಮ್ಮ ಸೆಕ್ರೆಟರಿ ಸತ್ಯ, ನಾವೆಲ್ಲ ಒಂದು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ವತಿಯಿಂದ ಅವಾರ್ಡ್ ಸೆರೆಮನಿ ಮಾಡಿದ್ವಿ. ಈ ಥರ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೂಡಿಸಿ ಒಂದು ಊರು ಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಇವತ್ತು ವಿಶೇಷವಾಗಿ ನಾವು ಕ್ರಿಸ್ಮಸ್ಸು, ನ್ಯೂ ಇಯರು, ಸಂಕ್ರಾಂತಿ ಹಬ್ಬ, ಏನೇನೊಂದು 3 ದಿವಸಕ್ಕೆ ಹಬ್ಬ ಎಲ್ಲ ಸೇರಿ ಇವತ್ತು ಸಾಯಂಕಾಲ ಆಚರಣೆ ಮಾಡ್ತೀವಿ. ಸೊ ಇದು ಏನೂ ಇಲ್ಲ, ಮನುಷ್ಯತ್ವವನ್ನು ಎತ್ತಿಡಿಯುವಂಥ ಕೆಲಸ, ನಾವೆಲ್ಲ ಮಾನವರಾಗಿ ಬದುಕಬೇಕು ಅನ್ನೋ ಸಂದೇಶವನ್ನು ಕೊಡುವಂಥದ್ದು. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ನಾವು ಅದನ್ನು ಹಾಗೆ ಮುಂದೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ.